ಆ ಎಲ್ಲೋ ಇದ್ರೆ ಒಂಥರ ಸ್ಮೆಲ್ ಇದ್ರೆ ಹಾಯ್ ಹಲೋ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಆರಾಮವಾಗಿ ಆರೋಗ್ಯವಾಗಿ ಕ್ಷೇಮವಾಗಿದ್ದೀರಿ ಅಂತ ಭಾವಿಸ್ತೇನೆ. ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಇವಾಗ ಬ್ರೇಕ್ಫಾಸ್ಟಿಗೆ ಇಲ್ಲಿ ಬನ್ಸ್ ಮಾಡ್ತಾ ಇದ್ದೇನೆ. ಈ ಬನ್ಸನ್ನು ನಾನು ಹಿಟ್ಟು ನಿನ್ನೆನೇ ಮಾಡಿದ್ದೆ. ಸೊ ಹಿಟ್ಟಿಗೆ ಏನೇನೋ ನಿನ್ನೆ ರಾತ್ರಿ ರೆಡಿ ಮಾಡಿ ಇಟ್ಟಿದ್ದೇನೆ ಅಂತ ಒಮ್ಮೆ ಹೇಳ್ತೇನೆ. ಇಲ್ಲಿ ಏನೆಲ್ಲ ಬೇಕು ಅಂತ ಎಲ್ಲ ಇಟ್ಟಿದ್ದೇನೆ. ಇಲ್ಲಿ ಸ್ವಲ್ಪ ಬಾಳೆಹಣ್ಣು, ಹಾಗೆಯೇ ಸ್ವಲ್ಪ ಮೊಸರು, ಸೋಡಾ ಪೌಡರ್, ಜೀರಿಗೆ, ಉಪ್ಪು, ಎಣ್ಣೆ, ಸ್ವಲ್ಪ ನೀರು, ಹಾಗೆಯೇ ಮೇಯ್ನಾಗಿ ಬೇಕಿರೋದು ಮೈದಾ. ಸೊ ನಾನು ಈ ಗ್ಲಾಸಲ್ಲಿ 2 ಕಪ್ ಮೈದಾವನ್ನು ತಗೊಂಡಿದ್ದೇನೆ. ಸೊ ಇಲ್ಲಿ ಪ್ಲೇಟಲ್ಲಿ ಹಾಕಿಟ್ಟಿದ್ದೇನೆ. ಇನ್ನು ಹಿಟ್ಟು ಮಾಡ್ಕೊಳ್ಳೋದು. ಆದಷ್ಟು ಕಪ್ಪಗೆ ತುಂಬ ಹಣ್ಣಾದ ಬಾಳೆಹಣ್ಣು ಇದ್ದರೆ ತುಂಬ ಒಳ್ಳೆಯದಾಗಿ ಬನ್ಸ್ ಬರ್ತದೆ. ಇನ್ನು ಪಚ್ಚೆ ಬಾಳೆಹಣ್ಣು ಇದ್ದರೆ ಇನ್ನೂ ಒಳ್ಳೆಯದು. ನಾನಿದು ಬನ್ಸ್ ಮಾಡಲಿಕ್ಕಿಂತಲೇ ಈ ಬಾಳೆಹಣ್ಣನ್ನು ಇಷ್ಟು ಹಣ್ಣಾಗಲಿಕ್ಕೆ ಬಿಟ್ಟಿದ್ದೆ. ಸೊ ಕಪ್ಪಾಗ್ತಾ ಬಂದಿದೆ, ನೀವು ನೋಡ್ತಿರ್ಬೋದು. ಹೀಗೇನೆ ಆದಷ್ಟು ಹಣ್ಣಾದದ್ದು ಕಪ್ಪಾದದ್ದು ಬಾಳೆಹಣ್ಣು ಇದ್ದರೆ ಬನ್ಸ್ ತುಂಬ ಒಳ್ಳೆಯದಾಗಿ ಬರ್ತದೆ. ಇಲ್ಲಿ 5 ಬಾಳೆಹಣ್ಣಿದೆ. ನಾನು 3 ಬಾಳೆಹಣ್ಣು ಮಾತ್ರ ಹಾಕ್ತೇನೆ, ಸಾಕು. 3 ಬಾಳೆಹಣ್ಣು 2 ಕಪ್ ಮೈದಾದ ಬನ್ಸ್ ಮಾಡೋದಾದರೆ. ಹಾಗೆಯೇ ಇಲ್ಲಿ ಉಳಿದ ಎಲ್ಲ ಇಂಗ್ರೀಡಿಯೆಂಟ್ಸ್ ಇನ್ನು ಹಾಕಬೇಕು. ಮೊದಲಿಗಿಲ್ಲಿ ಮೊಸರು ಇಟ್ಟಿದ್ದೆ. ಸೊ ಮೊಸರನ್ನು ಹಾಕ್ಕೋತಿದ್ದೇನೆ. ಒಂದು ಅರ್ಧ ಕಪ್ ಮೊಸರು ಸಾಕು. ಹಾಗೆಯೇ ಇಲ್ಲಿ ಸಕ್ಕರೆ, ಇಲ್ಲಿ ಒಂದು 3 ಸ್ಪೂನಷ್ಟು ಸಕ್ಕರೆ ಇಟ್ಟಿದ್ದೇನೆ. ಸ್ವೀಟ್ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆಯೇ ಇಲ್ಲಿ 1 ಸ್ಪೂನಷ್ಟು ಜೀರೆ ಇಟ್ಟಿದ್ದೇನೆ, ಅದನ್ನು ಕೂಡ ಆ್ಯಡ್ ಮಾಡ್ತಿದ್ದೇನೆ. ಇನ್ನು ಹಾಗೆಯೇ ಇಲ್ಲಿ ಅರ್ಧ ಸ್ಪೂನಷ್ಟು ಸೋಡಾ, ಅರ್ಧ ಸ್ಪೂನ್ ಬೇಡ, ಒಂದು 1/4 ಸ್ಪೂನಷ್ಟು ಸಾಕು. ಸೋಡಾ ಜಾಸ್ತಿ ಹಾಕಬೇಕು ಅಂತಿಲ್ಲ, ಮೊಸರು ಮತ್ತು ಬಾಳೆಹಣ್ಣಲ್ಲೇ ಬನ್ಸ್ ಒಳ್ಳೆ ರೀತಿ ಬರ್ತದೆ. ಅದು ಉಬ್ಲಿಕ್ಕೋಸ್ಕರ ಸ್ವಲ್ಪನೇ ಸೋಡಾ, ಒಂದು 1/4 ಸ್ಪೂನಷ್ಟು ಸೋಡಾ ಸಾಕು. ಹಾಗೆಯೇ ಸ್ವಲ್ಪ ಎಣ್ಣೆ, ಒಂದು 2 ಸ್ಪೂನಷ್ಟು ಎಣ್ಣೆ ಸಾಕು. ಇವಾಗ ಇದೆಲ್ಲವನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡಬೇಕು. ಬಾಳೆಹಣ್ಣನ್ನು ಒಳ್ಳೆ ರೀತಿ ಮ್ಯಾಶ್ ಮಾಡಬೇಕು, ಗಂಟಿಲ್ಲದಾಗೆ. ಬಾಳೆಹಣ್ಣು ತುಂಬ ಹಣ್ಣಾಗಿರೋದ್ರಿಂದ ಕೈಯಲ್ಲೇ ಇದು ಮ್ಯಾಶ್ ಆಗ್ತದೆ. ಸೊ ಎಲ್ಲವನ್ನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಸೊ ಇವಾಗಿಲ್ಲಿ ಎಲ್ಲನೂ ಮಿಕ್ಸ್ ಆಗಿದೆ, ಹಾಗೆಯೇ ಮ್ಯಾಶ್ ಕೂಡ ಆಗಿದೆ. ಈಗ ಸ್ವಲ್ಪ ಒಂದು 2 ಸ್ಪೂನಷ್ಟು ನೀರು ಹಾಕ್ತಾ ಇದ್ದೇನೆ. ನೀರು ಬೇಕಿದ್ದರೆ ಮತ್ತೆ ಹಾಕ್ಬೋದು, ಒಮ್ಮೆಲೆ ಹಾಕಿದರೆ ನೀರಾದರೆ ತುಂಬಾ ಕಷ್ಟ. ಹಿಟ್ಟು ತುಂಬ ನೀರಾಗಿ ಇಡಲಿಕ್ಕಿಲ್ಲ, ಯಾಕೆಂದರೆ ಹಿಟ್ಟು ಸೆಟ್ ಆಗುವಾಗ ಅದು ನೀರಾಗ್ತದೆ. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೇನೆ. ಸೊ ಈಗ ನೀರು ಹಾಕಿದ ನಂತರ ಇಟ್ಟ ಮೈದಾವನ್ನೆಲ್ಲ ಹಾಕಿ ಒಳ್ಳೆ ರೀತಿ ಹಿಟ್ಟು ಎಲ್ಲ ಕಡೆ ಮಿಕ್ಸ್ ಆಗುವ ಹಾಗೆ, ಎಲ್ಲನೂ ಒಂದೇ ರೀತಿ ಮಿಕ್ಸ್ ಆಗುವ ಹಾಗೆ ಹಿಟ್ಟು ರೆಡಿ ಮಾಡಬೇಕು ಕಲಸಿಕೊಂಡು. ಓಕೆ, ಇವಾಗ ನಾನು ಚೆನ್ನಾಗಿ ಕಲಿಸ್ಕೊಂಡು ಹಿಟ್ಟು ರೆಡಿ ಮಾಡಿದ್ದೇನೆ. ಇಲ್ಲಿ ನೋಡ್ತಿರ್ಬೋದು, ಹಿಟ್ಟು ತುಂಬ ಮೆದುವಾಗಿ ಇಡಲಿಕ್ಕಿಲ್ಲ, ಯಾಕೆಂದರೆ ಸೆಟ್ ಆಗುವಾಗ ಇದು ನೀರಾಗ್ತದೆ, ಮೆದುವಾಗ್ತದೆ. ಸೊ ಇಷ್ಟು ಗಟ್ಟಿ ಮಾಡಿದ್ದೇನೆ. ಇವಾಗ ಹಿಟ್ಟು ರೆಡಿ ಆಯಿತು. ಇನ್ನು ಇದಕ್ಕೆ ಸ್ವಲ್ಪ ಮೇಲಿಂದ ಎಣ್ಣೆಯನ್ನು ಸವರಿ ಹಾಗೆಯೇ ಮುಚ್ಚಿಟ್ಟು ಬಿಟ್ಟರೆ ಆಯಿತು. ರಾತ್ರಿ ಮಾಡಿಟ್ರೆ ಬೆಳಿಗ್ಗೆಗೆ ಬನ್ಸ್ ತುಂಬ ಒಳ್ಳೆಯದಾಗಿ ಬರ್ತದೆ. ಹೋಟ್ಲುಗಳಲ್ಲೆಲ್ಲ ರಾತ್ರಿಯೇ ಮಾಡಿ ಇಡೋದು, ಹಾಗೆ ಆವಾಗ ಮಾಡಲಿಕ್ಕೆ ಆಗೋದಿಲ್ಲ ಬನ್ಸ್. ಹಾಗೆ ಮಾಡೋದಿದ್ದರೆ ಒಂದು 5 ಗಂಟೆ ಆದರೂ ಹಿಟ್ಟು ಸೆಟ್ ಆಗಲಿಕ್ಕೆ ಬಿಡಬೇಕು. ಇಲ್ಲಿ ನಾನು ಇನ್ನು ಸ್ವಲ್ಪ ಆಯಿಲ್ ಹಚ್ಚಿ ಇದನ್ನು ಮುಚ್ಚುತ್ತೇನೆ, ಇನ್ನು ನಾಳೆ ಬೆಳಿಗ್ಗೆಗೆ. ಮರುದಿನ ಬೆಳಿಗ್ಗೆ ನೋಡುವಾಗ ಹಿಟ್ಟು ಈ ರೀತಿ ಸಾಫ್ಟಾಗಿ ಬಂದಿದೆ, ಹಾಗೆಯೇ ಹಿಟ್ಟು ನೀರಾಗಿದೆ. ಇನ್ನೊಮ್ಮೆ ಒಳ್ಳೆ ರೀತಿ ಎಲ್ಲವನ್ನು ಕಲಸ್ಕೊಳ್ಬೇಕು. ಎಲ್ಲ ಒಳ್ಳೆ ರೀತಿ ಕಲಸಿದ ನಂತರ ಎಷ್ಟು ದೊಡ್ಡ ಸೈಜ್ ಬನ್ಸ್ ನಾವು ಮಾಡ್ತೇವೆ ಅಷ್ಟು ದೊಡ್ಡ ಉಂಡೆಗಳಾಗಿ ಮಾಡ್ಕೊಂಡ್ರಾಯಿತು.
ಇಲ್ಲಿ ನಾನು ಜಾಸ್ತಿ ದೊಡ್ಡದು ಮಾಡೋದಿಲ್ಲ, ಹಾಗೆಯೇ ಸಣ್ಣದಲ್ಲ, ಮೀಡಿಯಮ್ ಆಗಿ ಮಾಡ್ತಿದ್ದೇನೆ. ಇನ್ನು ಉಂಡೆಗಳೆಲ್ಲ ಮಾಡಿದ ನಂತರ ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೊಳ್ಬೇಕು, ತುಂಬ ತೆಳುವಲ್ಲ, ಅದಾದವಾಗಿ ದಪ್ಪವಾಗಿ ಲಟ್ಟಿಸಿದರೆ ಆಯಿತು. ಇವಾಗ ನಂದೆಲ್ಲ ಲಟ್ಟಿಸ್ಕೊಂಡಾಗಿದೆ. ಎಷ್ಟು ದಪ್ಪವಾಗಿ ಲಟ್ಟಿಸಿದ್ದೇನೆ ಅಂತ ನೋಡ್ತಿದ್ದೀರಲ್ವ. ಇನ್ನು ಇದು ಒಳ್ಳೆ ರೀತಿ ಎಣ್ಣೆ ಬಿಸಿ ಆಗಬೇಕು, ಆನಂತರ ಫ್ರೈ ಮಾಡಬೇಕು. ಹಾಕಿದ ಕೂಡಲೇ ಸ್ವಲ್ಪ ಮೇಲೆ ಆಯಿಲ್ ಹಾಕಿ ಆವಾಗಲೇ ಟರ್ನ್ ಮಾಡಿ ಕೂಡ ಹಾಕ್ಬೋದು. ನೋಡ್ತಿದ್ದೀರಲ್ವ ಬನ್ಸ್ ಎಷ್ಟೊಂದು ಚೆಂದವಾಗಿ ಉಬ್ಬಿಕೊಂಡು ಬಂದಿದೆ ಅಂತ. ಇದನ್ನು ಜಾಸ್ತಿ ಹೊತ್ತು ಫ್ರೈ ಮಾಡಲಿಕ್ಕೂ ಇಲ್ಲ, ಎಲ್ಲವೂ ಮಧ್ಯದಲ್ಲಿ ಏನಿರುವುದಿಲ್ಲ, ಎಲ್ಲನೂ ಉಬ್ಬಿಕೊಂಡು ಒಳಗೆ ಏನಿರೋದಿಲ್ಲ, ಹಾಗಾಗಿ ಬೇಗ ಫ್ರೈ ಆಗ್ತದೆ. ಸ್ವಲ್ಪ ಬಣ್ಣ ಬರುವಷ್ಟು ಫ್ರೈ ಮಾಡಿದರೆ ಸಾಕು, ಜಾಸ್ತಿ ಹೊತ್ತು ಬೇಡ. ಟರ್ನ್ ಮಾಡಿಕೊಂಡು ಫ್ರೈ ಮಾಡಿದರೆ ಆಗ್ತದೆ. ನೋಡ್ತಿದ್ದೀರಲ್ವ ಬನ್ಸ್ ಹೇಗೆ ಬಂದಿದೆ ಅಂತ. ಹೀಗೆ ಒಮ್ಮೆ ಮಾಡಿ ನೋಡಿ, ಹೋಟೆಲ್ನ ಬನ್ಸನ್ನು ಮರೆತೇ ಬಿಡ್ತೀರಾ, ಅಷ್ಟೊಂದು ಒಳ್ಳೆಯದಾಗ್ತದೆ. ಹೋಟ್ಲುಗಳಲ್ಲಿ ಸೋಡಾ ಪುಡಿ ಜಾಸ್ತಿ ಹಾಕ್ತಾರೆ, ಮೊಸರು ಬಾಳೆಹಣ್ಣು ಅಷ್ಟೊಂದು ಹಾಕೋದಿಲ್ಲ, ಸೊ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ, ಸೋಡಾ ಪುಡಿಯೇ ಸ್ಮೆಲ್ ಇರ್ತದೆ. ಸೊ ಮನೆಯಲ್ಲೇ ನಾವು ಹೀಗೆ ಮಾಡಿಕೊಂಡ್ರೆ ತುಂಬಾ ರುಚಿಕರವಾಗಿರ್ತದೆ. ಹಾಗೆ ಆಯಿಲ್ ಕೂಡ ಫ್ರೆಶ್ ಆಗಿ ಹಾಕಿರೋದ್ರಿಂದ ಇನ್ನೂ ಟೇಸ್ಟ್ ಸೂಪರ್ ಆಗಿರ್ತದೆ. ಒಮ್ಮೆ ಮಾಡಿ ಆನಂತರ ಕಮೆಂಟ್ ಮಾಡಿ ಹೇಗೆ ಆಗಿದೆ ಅಂತ. ನನ್ನ ಬಿಸ್ಕಿಟ್ ರೊಟ್ಟಿ ರೆಸಿಪಿ ಕೆಲವರು ಮಾಡಿದ್ದೇನೆ, ಒಳ್ಳೆಯದಾಗಿದೆ ಅಂತ ಹೇಳಿದ್ದಾರೆ. ಹಾಗೆಯೇ ಥ್ಯಾಂಕ್ ಯು ಸೋ ಮಚ್. ಬನ್ಸ್ ಕೂಡ ಮಾಡಿ ಮೆಲ್ಲದಿಲ್ಲ ಅಲಕ್ಕ ಓಲ್ ನಾವು ಮುರಡಂಜಿ ತಿಂದಿನ ಸೋಡಾ ಪುಡಿ ಸ್ಮೆಲ್ ಬರೋದು ಕಟ್ಟಿಲ್ಲ. ಸೋಡದ ಪುಡಿ ಉಲಾಯಿ ಫುಲ್ ಮಂಜಲ್ ದೇವಸ್ಥಾನದ ಹೋಟೆಲ್ದ ಓಲ ಸೋಡಾ ಪುಡಿ ಸುಮಾರು ನಾನು ಇಲ್ಲಿ ಉಪ್ಪುನಾಗ ತಿಂತಿನ. ನಿಜವಾಗ್ಲೂ ಬನ್ಸ್ ತುಂಬಾ ಒಳ್ಳೆಯದಾಗಿದೆ. ನನಗೆ ಬನ್ಸ್ ಅಂದರೆ ತುಂಬಾ ಇಷ್ಟ ಇತ್ತು, ಆದರೆ ಇವಾಗ ಬನ್ಸ್ ತಿನ್ನೋದಂದರೆ ಹೋಟ್ಲಲ್ಲಿ ಇಷ್ಟನೇ ಆಗೋದಿಲ್ಲ. ಯಾಕೆಂದರೆ ಸೋಡಾ ಪುಡಿಯೇ ಸ್ಮೆಲ್ ಇರ್ತದೆ. ಅದನ್ನು ಓಪನ್ ಮಾಡಿದಾಗ ಒಳಗೆ ಫುಲ್ ಎಲ್ಲೋ ಅಲ್ಲಲ್ಲಿ ಸ್ಪ್ರೆಡ್ ಆಗಿರ್ತದೆ. ಅದು ಸೋಡಾ ಪುಡಿ ಜಾಸ್ತಿ ಹಾಕಿರ್ತಾರೆ. ತುಂಬ ಬಾಳೆಹಣ್ಣು ಮೊಸರೆಲ್ಲ ಹಾಕ್ಲಿಕ್ಕೆ ಹೋಗೋದಿಲ್ಲ, ಸೋಡಾ ಪುಡಿಯೇ ಜಾಸ್ತಿ ಹಾಕ್ತಾರೆ. ನಾನು ಸಣ್ಣದಿರುವಾಗ ಈ ಸ್ಕೂಲ್ ರಜೆಯಲ್ಲಿ ಅಜ್ಜಿ ಮನೆಗೆ ಹೋಗ್ತಿದ್ದೆ. ಅಲ್ಲೇ ಹತ್ರದಲ್ಲಿ ಒಂದು ಹೋಟ್ಲಿತ್ತು, ಅಲ್ಲಿ ವಾರಕ್ಕೊಮ್ಮೆ ಬನ್ಸ್ ಮಾಡ್ತಿದ್ರು. ಅಲ್ಲಿ ಆ ಬನ್ಸ್ ತಿಂದ ಟೇಸ್ಟ್ ನನಗೆ ಇವಾಗಲೂ ನೆನಪಿದೆ. ನನಗೆ ಬನ್ಸ್ ಇಷ್ಟ ಆದದ್ದೇ ಅಲ್ಲಿ ಬನ್ಸ್ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ. ಸೊ ನಾನೊಂದು 10th ಬರುವಾಗ ಹೋಟ್ಲು ಕ್ಲೋಸ್ ಆಯಿತು, ಅಲ್ಲಿ ಹೋಟ್ಲು ಇರಲಿಲ್ಲ. ಅಂದರೆ ರೋಡೆಲ್ಲ ಅಗಲ ಆಗುವಾಗ ಆ ಹೋಟ್ಲನ್ನು ಡೆಮಾಲಿಷ್ ಮಾಡಿದರು. ಸೊ ಆನಂತರ ಅಂಥ ಬನ್ಸ್ ನನಗೆ ತಿನ್ನಲಿಕ್ಕೇ ಸಿಗಲಿಲ್ಲ. ಇವಾಗ ನಾನು ಬನ್ಸ್ ತಗೊಳ್ಳೋದೇ ಇಲ್ಲ ಯಾವ ಹೋಟ್ಲಿಗೆ ಹೋದರೂ. ಆಯುಷ್ ತಗೊಂಡ್ರೆ ಅದನ್ನು ಎಲ್ಲೆದ್ರು ಒಂಥರ ಸ್ಮೆಲ್ ಇದ್ರೆ ಅವ್ನು ತಿನ್ನೋದಿಲ್ಲ, ನನಗೆ ಕೊಡ್ತಾನೆ. ನನಗೆ ಬನ್ಸ್ ತಿನ್ನೋದಂದ್ರೆ ಈಗ ಒಂಥರ ಆಗಿದೆ, ಆ ರೀತಿ ಇರ್ತದೆ. ಅಷ್ಟೊಂದು ಟೇಸ್ಟ್ ಬನ್ಸ್ ಇರೋದೇ ಇಲ್ಲ. ಇವತ್ತು ನಾನು ಮಾಡಿದ ಬನ್ಸ್ ನಾನು ಬಾಲ್ಯದಲ್ಲಿ ತಿಂದ ಬನ್ಸಿನಷ್ಟೇ ಟೇಸ್ಟ್ ಆಗಿದೆ, ಅಷ್ಟೇ ರುಚಿಯಾಗಿದೆ. ಇವತ್ತು ನನಗೆ ನನ್ನ ಬಾಲ್ಯದ ಹೋಟ್ಲು ಆ ಬನ್ಸ್ ಎಲ್ಲ ನೆನಪಾಯಿತು. ಸೊ ಹೇಳ್ತಿದ್ದೇನೆ, ಇನ್ನು ಮಧ್ಯಾಹ್ನದ ಅಡಿಗೆ ರೆಡಿ ಮಾಡಬೇಕು. ಸೊ ನೋಡುವ ಏನು ಮಾಡೋದು ಅಂತ. ಮಾತನಾಡಿದ್ದು ಸಾಕು ಅಂತ ಅನ್ನಿಸ್ತದೆ. ಸೊ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡಬೇಕು. ಇವತ್ತು ಮೊಟ್ಟೆ ಮತ್ತು ಆಲೂಗಡ್ಡೆ ಕರಿ ಮಾಡ್ತಾ ಇದ್ದೇನೆ. ಒಮ್ಮೆ ನೀವು ನೋಡಿ ನೀವು ಹೀಗೆ ಮಾಡ್ತೀರಾ ಅಂತ. ಇಲ್ಲಿ ಮೊದಲಿಗೆ ಆಲೂಗಡ್ಡೆ, ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿ ಆಲೂಗಡ್ಡೆಯನ್ನು ಬೇಯಲಿಕ್ಕೆ ಇಡ್ತೇನೆ. ಅಲ್ಲಿ 4 ಮೊಟ್ಟೆಯನ್ನು ಇವಾಗಲೇ ಬೇಯಿಸ್ಕೊಂಡಿಟ್ಟಿದ್ದೇನೆ, ತಣ್ಣೀರು ಹಾಕಿಟ್ಟಿದ್ದೇನೆ ತಣ್ಣಗಾಗಲಿ ಅಂತ. ಇಲ್ಲಿ ಆಲೂಗಡ್ಡೆ ಬೇಯಲಿಕ್ಕೆ ಇಡುವಾಗಲೇ ಇದಕ್ಕೆ ಉಪ್ಪು ಕೂಡ ಸೇರಿಸಿ ಇಡ್ತೇನೆ, ಉಪ್ಪೆಲ್ಲ ಒಳ್ಳೆ ರೀತಿ ಎಳೆದುಕೊಳ್ಳಿ ಅಂತ.
ಓಕೆ, ಇವಾಗ ಮಸಾಲೆಗಳನ್ನು ನೋಡುವ. ಇಲ್ಲಿ ಸ್ವಲ್ಪ ಮೆಣಸು ಹಾಕಿದ್ದೇನೆ, ಒಂದು 7-8, ಹಾಗೇನೊಂದು 4 ಗಿಡ್ಡ ಮೆಣಸು. ನನಗೆ ಗಿಡ್ಡ ಮೆಣಸು ಉದ್ದ ಮೆಣಸು 2 ಮಿಕ್ಸ್ ಹಾಕಿ ಅಭ್ಯಾಸ. ಯಾಕೆಂದರೆ ಗಿಡ್ಡ ಮೆಣಸು ಕರಿಗೆ ಒಳ್ಳೆ ಕಲರ್ ಕೊಡ್ತದೆ, ಹಾಗೆಯೇ ಖಾರನೂ ಕೂಡ ಕೊಡ್ತದೆ. ಕೆಂಪು ಮೆಣಸು ಉದ್ದ ಮೆಣಸು ಹಾಕಿದರೆ ಬರೀ ಕೆಂಪಾಗ್ತದೆ, ಎಲ್ಲೋ ಕಲರ್ ಬರೋದಿಲ್ಲ ಕರಿ. ಸೊ ಎರಡನ್ನು ಮಿಕ್ಸ್ ಹಾಕಿದರೆ ಖಾರ ಕಲ್ಲರ್ ಎಲ್ಲನೂ ಬ್ಯಾಲೆನ್ಸ್ ಆಗ್ತದೆ. ಸೊ ಇಲ್ಲಿ ಆಯಿಲ್ ಹಾಕಿ ಸ್ವಲ್ಪನೇ ಮೆಣಸನ್ನು ಫ್ರೈ ಮಾಡುವಾಗ ಅದಕ್ಕೆ ಒಂದು ಅರ್ಧ ಈರುಳ್ಳಿಯನ್ನು ಕೂಡ ಸೇರಿಸಿ ಸ್ವಲ್ಪನೇ ಫ್ರೈ ಮಾಡಿಕೊಂಡೆ. ಅದರ ನಂತರ ನೆಕ್ಸ್ಟ್ ಮಸಾಲೆ, 1 ಸ್ಪೂನಷ್ಟು ಕೊತ್ತಂಬರಿ, ಹಾಗೆಯೇ 1/4 ಸ್ಪೂನಷ್ಟು ಮೆಂತ್ಯ, ಸ್ವಲ್ಪನೇ ಸಾಕು. ಹಾಗೆಯೇ ಸ್ವಲ್ಪನೇ ಜೀರಿಗೆ, ಇನ್ನು ಸ್ವಲ್ಪ ಸಾಸಿವೆ, ಇನ್ನು ಸ್ವಲ್ಪ ಜೀರಿಗೆ ಅರ್ಧ ಸ್ಪೂನಷ್ಟು, ಹಾಗೆಯೇ ಬೆಳ್ಳುಳ್ಳಿ 5-6 ಹೆಸರು. ಈಗೆಲ್ಲವನ್ನು ಒಂದು ಸ್ವಲ್ಪ ಕರಿಬೇವು ಕೂಡ ಹಾಕಿ ಎಲ್ಲವನ್ನು ಇವಾಗ ಲೈಟಾಗಿ ಫ್ರೈ ಮಾಡ್ಕೊಳ್ತೇನೆ, ಜಾಸ್ತಿ ಏನೂ ಅಲ್ಲ. ಹಾಗೆಯೇ ಇಲ್ಲಿ ಒಂದು ಅರ್ಧದಷ್ಟು ತೆಂಗಿನಕಾಯಿಯನ್ನು ತುರಿದು ಮಿಕ್ಸಿಗೆ ಹಾಕಿ ಇಟ್ಟಿದ್ದೇನೆ. ಇವಾಗ ಫ್ರೈ ಮಾಡಿ ತಣ್ಣಗಾದ ನಂತರ ಮಸಾಲವನ್ನು ಅದಕ್ಕೆ ಆ್ಯಡ್ ಮಾಡಿ ನೈಸಾಗಿ ಗ್ರೈಂಡ್ ಮಾಡ್ತೇನೆ. ಗ್ರೈಂಡ್ ಮಾಡೋಕ್ಕಿಂತ ಮೊದಲು ಕೆಲವು ಇಂಗ್ರೀಡಿಯೆಂಟ್ಸ್ ಹಾಕ್ಲಿಕ್ಕೆ ಉಂಟು. ಅದೇನೆಂದರೆ ಹುಳಿ, ಇನ್ನು ಅರ್ಧ ಸ್ಪೂನಷ್ಟು ಅರಶಿನ ಅಷ್ಟೇ, ಇನ್ನು ಸ್ವಲ್ಪ ನೀರು. ಇದೆಲ್ಲವನ್ನು ನೈಸಾಗಿ ಇವಾಗ ಗ್ರೈಂಡ್ ಮಾಡ್ಕೊಳ್ತೇನೆ. ಗ್ರೈಂಡ್ ಮಾಡುವಷ್ಟೊತ್ತಿಗೆ ಇಲ್ಲಿ ಆಲೂಗಡ್ಡೆ ಬೆಂದಿದೆ. ಇವಾಗ ಗ್ರೈಂಡ್ ಮಾಡಿಟ್ಟ ಮಸಾಲವನ್ನು ಇದಕ್ಕೆ ಆ್ಯಡ್ ಮಾಡಿದರೆ ಆಯಿತು. ಆ್ಯಡ್ ಮಾಡಿ ಎಷ್ಟು ನೀರು ಬೇಕು, ದಪ್ಪ ಬೇಕು ಅಷ್ಟು ನೀರು ಹಾಕಿ, ಮಿಕ್ಸಿ ತೊಳೆದ ನೀರು ಹಾಕಿ ಹದ ಎಷ್ಟು ಬೇಕು ಅಷ್ಟು ಮಾಡಿದರೆ ಆಯಿತು. ಏನಾಯ್ತಂದರೆ ಆಲೂಗಡ್ಡೆ ಮತ್ತು ಮೊಟ್ಟೆ ಕರಿ ಮಾಡುವ ಪ್ಲ್ಯಾನ್ ಇರಲಿಲ್ಲ. ಮೊಟ್ಟೆ ಮೊಸರೆಲ್ಲ ಹಾಕಿ ಒಂದು ಡಿಫ್ರೆಂಟಾಗಿ ಮಾಡುವ ಅಂತ ಎನಿಸಿದ್ದೆ. ಆದರೆ ಅದು ಮಧ್ಯಾಹ್ನ ಮಾಡಿದರೆ ರಾತ್ರಿಗೆ ಮತ್ತು ಪುನೊಂದು ಮಾಡಬೇಕಾಗ್ತದೆ. ಸೊ ರಾತ್ರಿಯೇ ಮಾಡೋದಾದರೆ ಒಳ್ಳೆಯದಾಗ್ತದೆ ಇವತ್ತು. ಹಾಗಾಗಿ ಈ ಆಲೂಗಡ್ಡೆ ಮತ್ತು ಮೊಟ್ಟೆ ಸಾರು ಮಾಡ್ತಾ ಇದ್ದೇನೆ. ಇವಾಗ ಇಲ್ಲಿ ಕನ್ಸಿಸ್ಟೆನ್ಸಿ ಬೇಕಾದಷ್ಟು ಇಟ್ಟು ಇಲ್ಲಿ ಕುದಿ ಬರುವಷ್ಟು ಹೊತ್ತರಲ್ಲಿ ಮೊಟ್ಟೆಯನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ಫ್ರೈ ಮಾಡಿ ಹಾಕೋದ್ರಿಂದ ಮೊಟ್ಟೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರ್ತದೆ. ಸೊ ನಾನು ಫ್ರೈ ಮಾಡಿ ಹಾಕ್ತೇನೆ. ಏನು ಹಾಕೋದಿಲ್ಲ, ಇಲ್ಲಿ ಮೊಟ್ಟೆಯನ್ನು ಬೇಯಿಸಿ ಸಿಪ್ಪೆ ತೆಗೆದ ನಂತರ ಸ್ವಲ್ಪನೇ ಆಯಿಲ್ ಹಾಕಿ ಹಾಗೆಯೇ ಫ್ರೈ ಮಾಡ್ಕೊಳ್ತೇನೆ. ಅದಕ್ಕೆ ಏನು ಹಾಕಲಿಕ್ಕೆ ಹೋಗೋದಿಲ್ಲ, ಜಸ್ಟ್ ಸ್ವಲ್ಪ ಫ್ರೈ ಮಾಡ್ತೇನೆ, ತುಂಬ ಕೆಂಪಾಗುವಷ್ಟಲ್ಲ. ಇದೊಂಥರ ಆಮ್ಲೆಟ್ ಟೈಪು ಸ್ಮೆಲ್ ಬರ್ತದೆ ಫ್ರೈ ಮಾಡಿ ಹಾಕೋದ್ರಿಂದ ಸಾಂಬಾರಲ್ಲಿ. ಇದು ಫ್ರೈ ಆಗುವಷ್ಟು ಹೊತ್ತಿಗೆ ಮಸಾಲ ಹಾಕಿದ ಮೇಲೂ ಇಲ್ಲಿ ಕುದಿ ಬಂದಿರ್ತದೆ. ಈಗ ಫ್ರೈ ಮಾಡಿಟ್ಟಂಥ ಮೊಟ್ಟೆಯನ್ನು ಇದಕ್ಕೆ ಆ್ಯಡ್ ಮಾಡಿ ಒಂದು ಸ್ವಲ್ಪ ಕುದಿ ಬಂದರೆ ಆಯಿತು. ಅಷ್ಟೊತ್ತಿಗೊಂದು ಒಗ್ಗರಣೆ ರೆಡಿ ಮಾಡಬೇಕು. ಮೊಟ್ಟೆಗೆ ಒಗ್ಗರಣೆ ಯಾವುದಂದರೆ ಈರುಳ್ಳಿ, ಕರಿಬೇವು, ಹಾಗೆಯೇ ಸ್ವಲ್ಪ ಶುಂಠಿಯನ್ನು ಜಜ್ಜಿ ಹಾಕಿ ಒಗ್ಗರಣೆ ಹಾಕಿದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮಿಗೂ ಒಳ್ಳೆಯದು, ಹಾಗೆಯೇ ಸ್ಮೆಲ್ಲು ಕೂಡ ತುಂಬ ಒಳ್ಳೆಯದು ಬರ್ತದೆ. ತುಂಬ ಡಿಫ್ರೆಂಟ್ ಆಗಿರ್ತದೆ ಈ ರೀತಿ ಒಗ್ಗರಣೆ. ಸೊ ನಾನಿಲ್ಲಿ ಆಯಿಲ್ ಇಟ್ಟಿದ್ದೇನೆ, ಹಾಗೇನೊಂದು ಅರ್ಧದಷ್ಟು ಈರುಳ್ಳಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಶುಂಠಿ ಎಲ್ಲವನ್ನು ಹಾಕಿ ಒಗ್ಗರಣೆ ಹಾಕಿ ಬಿಡ್ತೇನೆ. ಒಗ್ಗರಣೆ ಹಾಕಿದ ಕೂಡಲೇ ಇಲ್ಲಿಗೆ ಮೊಟ್ಟೆ ಕರಿ ಆಯಿತು ಅಂತ ತಿಳ್ಕೊಳ್ಬೇಡಿ. ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕಲಿಕ್ಕಿದೆ, ಅದನ್ನು ಹಾಕಿ ಒಮ್ಮೆ ನೋಡಿ ಆಮೇಲೆ ಹೇಳಿ ಹೇಗೆ ಕರಿ ಆಗಿರ್ತದೆ ಅಂತ. ಅದೇನೆಂದರೆ ಇಲ್ಲಿ ಒಗ್ಗರಣೆ ಹಾಕಿದ ನಂತರ ಕುದಿ ಬರ್ತಾ ಇದೆ. ಇವಾಗ ಒಂದು ಅರ್ಧ ಸ್ಪೂನಷ್ಟು ಕಸೂರಿ ಮೇಥಿಯನ್ನು ಕೈಯಲ್ಲಿ ಉಜ್ಜಿ ಪುಡಿ ಮಾಡಿಕೊಂಡು ಮೇಲೆ ಹಾಕಿಬಿಟ್ಟು ಪದಾರ್ಥಕ್ಕೆ ಇನ್ನೊಂದು ಹೊಸ ರುಚಿ ಹಾಗೆಯೇ ಹೊಸ ಪರಿಮಳ ಬಂದಿರ್ತದೆ. ಓಕೆ, ಇವಾಗ ಮೊಟ್ಟೆ ಮಸಾಲ ರೆಡಿ ಆಯಿತು. ಈ ವ್ಲಾಗ್ ಕೂಡ ಇಲ್ಲಿಗೆ ಮುಗಿಸ್ತೇನೆ. ಸಿಗುವ ನಾಳಿನ ವ್ಲಾಗಲ್ಲಿ. ಅಲ್ಲಿ ತನಕ ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್ ಬಾಯ್.